ಈ ದಿನದ ವಿಶೇಷತೆ ಪೇಪರ್ ಕ್ರಾಫ್ಟ್ ಅಂಡ್ ಆರ್ಟ್. ಪೇಪರ್ ಕ್ರಾಫ್ಟ್ ಅಂಡ್ ಆರ್ಟ್ ಅಲ್ಲಿ ನಾವು ಒಂದು ಪೇಪರ್ ಸೋಪ್ ಅಂತ ಹೇಳಿ ಮಾಡಿದ್ದೀವಿ. ನೀವು ಮನೆಯಲ್ಲಿ ಇದ್ದಾಗ ಕೂಡ ಬಳಸ್ಬೋದು, ಅಥವಾ ಹೊರಗಡೆ ಪ್ರವಾಸಕ್ಕೆ ಹೋದಾಗ ಆಗಿರ್ಬೋದು, ಅಥವಾ ಹೊರಗಡೆ ಎಲ್ಲಾದ್ರೂ ಹೊರಗೆ ಹೋದ್ರೆ ನೀವು ಸೋಪನ್ನು ಹಿಡ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಪೇಪರ್ ಸೋಪ್ ಅಂತ ಹೇಳಿ ಮಾಡ್ಕೊಂಡ್ಬಿಟ್ರೆ ಪ್ರತಿದಿನ ನೀವು ಮಧ್ಯಾಹ್ನ ಊಟ ಟೈಮಲ್ಲಿ ಕೈ ತೊಳ್ಕೊಂತೀರಲ್ಲ, ಅವಾಗ ಕೂಡ ಪೇಪರ್ ಅನ್ನ ತೆಗೆದುಕೊಂಡ್ಬಿಟ್ಟು ನೀವು ಚೆನ್ನಾಗಿ ಉಜ್ಜಿ ಕೈ ತೊಳ್ಕೊಬಹುದು. ಅಥವಾ ಪ್ರವಾಸಕ್ಕೆ ಹೋದಾಗ ಕೂಡ ನಾವು ಈ ಪೇಪರ್ ಸೋಪನ್ನು ಕೂಡ ಬಳಸ್ಬೋದು. ಆ ಪೇಪರ್ ಸೋಪನ್ನು ಇವತ್ತಿನ ದಿನ ನಮ್ಮ 5ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ತೋರಿಸ್ಕೊಡ್ತಾರೆ. ನೋಡು ಇನ್ನೊಂದು ಸ್ವಲ್ಪ ನೀರಕ್ಕೆ ಹೆಂಗಾರ ಬರ್ತದೆ. ತೋರ್ಸ್ರಿ, ಅಲ್ಲಿ ಮಕ್ಳಿಗೆ ತೋರ್ಸ್ರಿ. ನೋಡ್ರಿ ಬುರುಗ್ ತೋರ್ಸ್ರಿ, ಸ್ವಚ್ಛ ತೊಳ್ಕೋಬೇಕು. ಅವ್ನು ನೀರ್ ಹಾಕಿಬೇಕ್ಲಿ, ನೀರಕ್ಕೆ ಸ್ವಲ್ಪ ಒಣದ ಕಡೆ ಮಾಡ್ಕ. ಬುರುಗ್ ಬರ್ತದೆ. ಹಾಂ, ಸ್ವಲ್ಪಕ್ಕೆ. ಹಾಂ ಬೇಸ್ಟಿಕ್. ಹಾಂ, ಹೆಂಗ್ ಮುಟ್ಬೇಕು ಕೈ, ಹೆಂಗ್ ತೊಳ್ಬೇಕು. ಹಾಂ ನೋಡ್ರಿ, ಬುರುಗ್ ಬಂದಿದೆ ನೋಡಿ. ಮೊದಲು ಪೇಪರಿಗೆ ಸೋಪನ್ನು ಉಜ್ಜಿ ಬಿಸಿಲಿಗೆ ಒಣಗಿಗೆ ಹಾಕಬೇಕು. ನಾವು ಹೇಳ್ಬೋದು ಮಕ್ಕಳು ಮಾಡ್ಕೊಂತಾರೆ. ಸ್ವಲ್ಪ ನೀರು ತಗೊಂಡು ಸ್ವಲ್ಪ ನೀರು ಹಾಕೊಂಡು ಅದು ಉಜ್ಜಬೇಕು. ಅರ್ಥ ಆಯ್ತಾ? ಇದರಿಂದ ನಾವೇನ್ ಮಾಡ್ಬೋದಪ್ಪ, ಚಿಟ್ಟೇನಾದ್ರೂ ಮಾಡ್ಬೋದು, ಬೇರೆ ಬೇರೆ ಕಲರ್ ಯೂಸ್ ಮಾಡ್ಬೋದು. ಇದೇ ತರ ಲೈನ್ ಇಟ್ಕೋಬೇಕಂತ ನಿಮಗೆ ಇಷ್ಟವಾದ ಡಿಸೈನ್ ಅಲ್ಲಿ ಕೂಡ ಇನ್ನ ಪೇಂಟ್ ಅನ್ನ ನೀವು ಇಟ್ಕೋಬಹುದು. ಇದರಿಂದ ನಾವು ಗ್ರೀಟಿಂಗ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಿಗೆ ಕೂಡ ನಾವು ಬಳಸ್ಬೋದು. ಅದನ್ನ ಈ ತರ ಹಿಂಗ್ ಮಡ್ಸ್ಕೊಂಡ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀಟಾಗಿ ಈ ತರ ಹಿಂಗ್ ಒತ್ತಬೇಕು ಅದನ್ನ. ಏನಿರ್ಬೋದು ಅದು? ಹಾಂ, ಏನಿರ್ಬೋದ? ಹಾಂ, ಇದಕ್ಕೆ ನಾವು ಸ್ಕೆಚ್ ಪೆನ್ ತಗೊಂಡು ಈ ಕಡೆ ಒಂದು